ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿರುವ ರಕ್ಷಿತಾ ಶೆಟ್ಟಿ ತಮ್ಮ 25ನೇ ವರ್ಷದ ಹುಟ್ಟುಹಬ್ಬವನ್ನು ನಿನ್ನೆ ಆಚರಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ರಕ್ಷಿತಾ ಇಷ್ಟು ದೊಡ್ಡ ಸೆಲೆಬ್ರಿಟಿ ಆದ ಬಳಿಕ ಆಚರಿಸಿಕೊಳ್ತಾ ಇರುವಂತಹ ಮೊದಲ ಬರ್ತ್ಡೇ. ಹಾಗಾಗಿ ಎಲ್ರಿಗೂ ಕೂಡ ನಿರೀಕ್ಷೆ ಇರುತ್ತೆ, ಹೇಗೆ ಆಚರಿಸ್ಕೊಂಡ್ರು ರಕ್ಷಿತಾ ಶೆಟ್ಟಿ, ಏನೆಲ್ಲ ಮಾಡಿರಬಹುದು ಅಂತ. ನಿನ್ನೆ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದೆ. ಕಡಲ ತೀರದಲ್ಲಿ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು, ಅದು ಅವರು ಮಾಡ್ಕೊಂಡಿದ್ದಲ್ಲ, ಅವರ ಆಪ್ತರು ಯಾರು ಮಾಡಿದ್ದು. ರಕ್ಷಿತಾ ಯಾವ ರೀತಿ ಸೆಲೆಬ್ರೇಷನ್ ಮಾಡಿರ್ಬೋದು, ಗ್ರ್ಯಾಂಡ್ ಆಗಿ ಮಾಡಿರ್ತಾರೆ ಅನ್ನೋ ಒಂದಷ್ಟು ಜನರ ಕಲ್ಪನೆ ಇತ್ತು. ಆದರೆ ರಕ್ಷಿತಾ ನಿಮ್ಮ ಕಲ್ಪನೆಗಳಿಗಿಂತ ನಾನು ಭಿನ್ನ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದರೂ ಕೂಡ ಎಲ್ಲೆಲ್ಲೂ ರಕ್ಷಿತಾ ಅವರ ಕ್ರೇಜ್ ಇದೆ. ಎಲ್ಲೇ ಹೋದ್ರೂ ಕೂಡ ರಕ್ಷಿತಾ ಅವರನ್ನ ನೋಡೋದಕ್ಕೆ, ಅವ್ರ ಜೊತೆ ಮಾತನಾಡೋದಕ್ಕೆ, ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಜನ ಮುಗಿ ಬೀಳ್ತಾರೆ. ಅಷ್ಟೊಂದು ಪ್ರೀತಿಯನ್ನ ರಕ್ಷಿತಾ ಶೆಟ್ಟಿ ಸಂಪಾದಿಸಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ರಕ್ಷಿತಾ ತಮ್ಮ ಯಶಸ್ಸಿನ ಹಾದಿಯಲ್ಲಿ ಹೀಗೆ ಸಾಗೋದಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಅವರ ಶ್ರಮದ ಜೊತೆಗೆ ಅವರಲ್ಲಿರುವಂತಹ ಒಳ್ಳೆಯತನ. ಸದಾ ಬೇರೆಯವರ ನೋವಿಗೆ ಸ್ಪಂದಿಸುವ ಹಾಗೆ ಬೇರೆಯವರಿಗೆ ಖುಷಿ ಹಂಚುವ ಅವರ ಆ ಗುಣವೇ ಇವತ್ತು ಅವರನ್ನ ಇಷ್ಟೊಂದು ಎತ್ತರಕ್ಕೆ ಕರ್ಕೊಂಡು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ನಿನ್ನೆ ರಕ್ಷಿತಾ ಶೆಟ್ಟಿ ಅವರಿಗೆ ಗ್ರ್ಯಾಂಡ್ ಆಗಿ ಬೆಂಗಳೂರಿನಲ್ಲೋ ಮುಂಬೈನಲ್ಲೋ ತಮ್ಮ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಬಹುದಿತ್ತು. ಪಬ್ಬು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಎಂಜಾಯ್ ಮಾಡಬಹುದಾಗಿತ್ತು. ಆದರೆ ರಕ್ಷಿತಾ ಶೆಟ್ಟಿ ನಾನು ಆ ರೀತಿ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಸಾಕಷ್ಟು ಜನ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಫೇಕ್, ಆಕೆ ರಿಯಲ್ ಆಗಿ ಹಾಗಿಲ್ಲ, ಡ್ರಾಮಾ ಮಾಡ್ತಾಳೆ ಅಂತ. ಆದರೆ ರಕ್ಷಿತಾ ಶೆಟ್ಟಿ ಯಾವ ರೀತಿಯ ಗುಣದವರು ಅನ್ನೋದನ್ನ ಅವರ ವಿಡಿಯೋಸ್ಗಳನ್ನ ಹಿಂದಿನಿಂದ ನೋಡ್ತಾ ಬಂದವರಿಗೆ ಗೊತ್ತೇ ಇರುತ್ತೆ. ಅದರಲ್ಲೂ ಕೂಡ ಕರಾವಳಿಯ ಮಂದಿಗೆ ರಕ್ಷಿತಾ ಅವರು ಬೇರೆ ಬೇರೆ ರೀತಿಯಾದಂತಹ ಸಮಾಜಮುಖಿ ಕೆಲಸಗಳನ್ನ ಮಾಡೋದನ್ನ ನೋಡೋದು ಹೊಸತೇನಲ್ಲ. ಈ ಹಿಂದೆ ಕೂಡ ಬಿಗ್ ಬಾಸ್ ಶೋಗೆ ಹೋಗೋದಕ್ಕೂ ಮುಂಚೆ ಕೂಡ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ರಕ್ಷಿತಾ ಮಾಡಿದ್ದಾರೆ. ಕೇವಲ ಅಡುಗೆ ಮಾಡಿ ತಾನು ತಿಂದಿದ್ದು ಮಾತ್ರ ಅಲ್ಲ, ಅನೇಕರಿಗೆ ಊಟ ಹಾಕಿದಂತಹ ಕೈ ರಕ್ಷಿತಾ ಅವರದ್ದು. ಇದೀಗ ನಾನು ಹಾಗೇ ಇದ್ದೀನಿ, ನಾನು ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ನನ್ನಲ್ಲಿರುವಂತಹ ಆ ಗುಣಗಳು ಇನ್ನೂ ಕೂಡ ಬದಲಾಗಿಲ್ಲ. ನನಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಫ್ರೆಂಡ್ಸ್ ಆಗಿದ್ದಾರೆ. ಅವರ ಲೈಫ್ ಸ್ಟೈಲ್ ಬೇರೆ ಇದೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಜೀವನ ಶೈಲಿಯಲ್ಲಿ ಬದುಕ್ತಾರೆ, ಧಾಮ್ ಧೂಮ್ ಆಗಿ ಇರ್ತಾರೆ. ಆದರೆ ನಾನು ಯಾಕೆ ಹಾಗೆ ಮಾಡಲ್ಲ, ನಾನು ಯಾಕೆ ಹಾಗೆ ಇರಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ದಾರೆ. ನಾನು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ನನ್ನಲ್ಲಿರುವಂತಹ ಕೆಲವೊಂದು ಗುಣಗಳು ಬದಲಾಗೋದಿಲ್ಲ ಅನ್ನೋದನ್ನ ರಕ್ಷಿತಾ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಅದು ತಮ್ಮ ಬರ್ತ್ಡೇ ವಿಚಾರದಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ ಗ್ರ್ಯಾಂಡ್ ಆಗಿ ರಕ್ಷಿತಾ ಬರ್ತ್ಡೇನ ಆಚರಿಸ್ಕೊಳ್ಬಹುದಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಬಳಿಕ, ಫಸ್ಟ್ ರನ್ನರ್ ಅಪ್ ಆದ ಬಳಿಕ ರಕ್ಷಿತಾ ಆಚರಿಸ್ತಾ ಇರುವಂತಹ ಫಸ್ಟ್ ಬರ್ಡೇ. ಹಾಗಾಗಿ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು ಈ ಬಾರಿಯ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ. ಅದಲ್ಲದೆ 25ನೇ ವರ್ಷದ ಬರ್ತ್ಡೇ, ಅಪ್ಪ ಅಮ್ಮನ 25ನೇ ವರ್ಷದ ಮ್ಯಾರೇಜ್ ಆನಿವರ್ಸರಿಯನ್ನ ಕಳೆದ ವರ್ಷ ಏಪ್ರಿಲ್ನಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿ ರಕ್ಷಿತಾ ಸೆಲೆಬ್ರೇಟ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಅವರ ಬರ್ತ್ಡೇ ಯಾವ ರೀತಿ ಇರುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಕುತೂಹಲ ಇತ್ತು. ಆದರೆ ನಾನು ಅದ್ಯಾವುದನ್ನು ಕೂಡ ಮಾಡೋದಿಲ್ಲ, ನನಗೆ ಬೇರೆಯವರಿಗೆ ಖುಷಿ ಹಂಚೋದೇ ಮುಖ್ಯ ಅನ್ನೋದನ್ನ ತೋರಿಸಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ರಕ್ಷಿತಾ ಶೆಟ್ಟಿ ಅವರಿಗೆ ಹಿರಿಯರ ಮೇಲೆ ವಿಶೇಷವಾದಂಥ ಕಾಳಜಿ ಇದೆ, ಪ್ರೀತಿ ಇದೆ. ಅದರಲ್ಲೂ ಕೂಡ ವಯಸ್ಸಾದವರ ಬಗ್ಗೆ ಅವರಿಗೆ ವಿಶೇಷವಾದಂಥ ಕಾಳಜಿ. ಅವರ ಅಜ್ಜಿಗೆ ಯಾವ ರೀತಿ ಪ್ರೀತಿಯನ್ನ ತೋರಿಸ್ತಾರೋ ಅದೇ ರೀತಿ ಯಾರಾದರೂ ವಯಸ್ಸಿನವರು ಸಿಕ್ಕಿದ್ರೆ ಅಥವಾ ಅವರ ಆಪ್ತರು ಯಾರಾದರೂ ವಯಸ್ಸಿನವರಿದ್ರೆ ಅವರಿಗೆ ಅಷ್ಟೇ ಗೌರವ, ಪ್ರೀತಿಯನ್ನ ತೋರಿಸ್ತಾರೆ. ನಿನ್ನೆ ತಮ್ಮ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ಅವರ ಮನಸ್ಸು ಹಿರಿಯರಿಗೋಸ್ಕರ ಬಿಡ್ತದೆ. ಸಾಕಷ್ಟು ಜನ ವೃದ್ಧಾಶ್ರಮಗಳಲ್ಲಿ ಜೀವನ ಕಳೀತಾ ಇದ್ದಾರೆ. ತಮ್ಮವರಿಂದ ದೂರ ಆಗಿ ಒಂದಷ್ಟು ಆಸೆಗಳಿದ್ರೂ ಕೂಡ ಅದೆಲ್ಲವನ್ನ ಕೂಡ ಮರೆತು ವೃದ್ಧಾಶ್ರಮಗಳಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅಂಥವರ ನೋವಿಗೆ ರಕ್ಷಿತಾ ಸ್ಪಂದಿಸಿದ್ದಾರೆ. ತಮ್ಮ ಒಂದು ವಿಶೇಷ ದಿನವನ್ನ ಅವರ ಜೊತೆ ಆಚರಿಸಿದ್ದಾರೆ. ಆಚರಿಸೋದು ಮಾತ್ರ ಅಲ್ಲದೆ ಅವರಿಗೆ ಹೊಟ್ಟೆ ತುಂಬ
ಊಟ ಹಾಕುವಂಥ ಮಹತ್ ಕಾರ್ಯವನ್ನ ರಕ್ಷಿತಾ ಶೆಟ್ಟಿ ಮಾಡಿದ್ದಾರೆ. ನಿಜಕ್ಕೂ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ರಕ್ಷಿತಾ ಮನಸ್ಸು ಮಾಡಿದ್ರೆ ಬೆಂಗಳೂರಿನಲ್ಲಿ ಅವರ ರಘು ಅಣ್ಣನೋ ಅಥವಾ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇತರ ಸ್ಪರ್ಧಿಗಳು ಯಾರಿದ್ದಾರೆ ಅವ್ರ ಜೊತೆ ಗ್ರ್ಯಾಂಡ್ ಆಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಬಹುದಿತ್ತು. ಅಥವಾ ಮಾಯಾನಗರಿ ಮುಂಬೈಯಲ್ಲಿ ತಮ್ಮ ಗುಂಪೇನಿತ್ತು, ಫ್ರೆಂಡ್ಸ್ ಇದ್ದು ಅವರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಅದು ಯಾವುದನ್ನು ಕೂಡ ರಕ್ಷಿತಾ ಮಾಡೋದಿಲ್ಲ. ಹುಟ್ಟೂರಿನಲ್ಲಿ ಇರುವಂತಹ ವೃದ್ಧಾಶ್ರಮದಲ್ಲಿರುವಂತಹ ಒಂದಷ್ಟು ಹಿರಿಯ ಜೀವಗಳ ಮುಖದಲ್ಲಿ ಮಂದಹಾಸ ಮೂಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಅವರಿಗಾಗಿ ವಿಶೇಷವಾದಂಥ ಅಡುಗೆಯನ್ನ ಕ್ಯಾಟರಿಂಗ್ ಮೂಲಕ ಮಾಡಿಸಿ ಅವರಿಗೆ ಬಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನ ಅವರು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಕುತೂಹಲ ಇದೆ, ಅವರಲ್ಲಿ ಊಟ ಬಡಿಸುವಾಗ ಆ ಹಿರಿಯರ ಮನಸ್ಸಲ್ಲಿ ಯಾವ ರೀತಿ ಭಾವನೆ ಮೂಡಿರ್ಬೋದು, ಅವ್ರು ಯಾವ ರೀತಿ ರಕ್ಷಿತಾ ಅವರಿಗೆ ಹಾರೈಸಿದ್ರು ಅಂತ. ಮೇ ಬಿ ಆ ವಿಡಿಯೋವನ್ನ ನೆಕ್ಸ್ಟ್ ಅವರು ಅಪ್ಲೋಡ್ ಮಾಡ್ಬೋದು. ಅಡುಗೆ ತಯಾರಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಅವರಿಗೆ ಈ ರೀತಿ ಅಡುಗೆ ಮಾಡಿ ತೆಗೆದುಕೊಂಡು ಹೋಗ್ತೀನಿ, ಮಾಡಿಸಿ ಬಡಿಸ್ತೀನಿ ಅಂತ. ಆ ಒಂದು ಕುತೂಹಲ ನನ್ನಲ್ಲೂ ಕೂಡ ಇದೆ. ಸಾಕಷ್ಟು ಜನರಿಗೆ ಕುತೂಹಲ ಆಯಿತು, ರಕ್ಷಿತಾ ತಮ್ಮ 25ನೇ ವರ್ಷದ ಬರ್ತ್ಡೇನ ಯಾವ ರೀತಿ ಆಚರಣೆ ಮಾಡ್ಕೊಂಡಿರ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕ್ಲೂ ಈಗಾಗಲೇ ಸಿಕ್ಕಿದೆ. ಇನ್ನು ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ನೋಡುವಂಥ ಕುತೂಹಲ ನನಗೂ ಕೂಡ ಇದೆ, ನಿಮ್ಮಲ್ಲೂ ಕೂಡ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ ರಕ್ಷಿತಾ ಏನೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ, ಅವರ ಖುಷಿಯ ಆ ದಿನವನ್ನ ಯಾವ ರೀತಿ ಅವರು ಸೆಲೆಬ್ರೇಟ್ ಮಾಡಿದ್ರು, ಯಾವ ರೀತಿ ಬೇರೆಯವರ ಮುಖದಲ್ಲಿ ಮಂದಹಾಸ ಮೂಡಿಸುವಂಥ ಕೆಲಸವನ್ನ ಮಾಡಿದ್ರು ಅಂತ.